ಕೂಡ ವೈಮಾನಿಕ ಕಸರತ್ತನ್ನು ನೋಡೋದಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಜನ ಬಹಳ ಆಸಕ್ತಿಯಿಂದ ಸುಡು ಬಿಸಿಲಿನಲ್ಲೂ ಕೂತು ವೈಮಾನಿಕ ಕಸರತ್ತುಗಳನ್ನು ನೋಡ್ತಾ ಇದ್ದಾರೆ. ಸೊ ಈ ಬಾರಿಯ ಏರ್ ಶೋದಲ್ಲಿ ಪ್ರಮುಖ ಆಕರ್ಷಣೆ ಕೇಂದ್ರವಾಗಿರುವಂತಹ ರಷ್ಯಾದ Su-57 ಯುದ್ಧ ವಿಮಾನ ನೋಡುಗರ ಮನಸೂರೆಗೊಳ್ತಾ ಇದೆ. ಸೊ ಇದುವರೆಗೆ ನಾವು ವಿಮಾನಗಳು ಮತ್ತು ಅದರ ಕಸರತ್ತುಗಳ ಬಗ್ಗೆ ನೋಡ್ತಾ ಇದ್ವಿ. ಈಗ ಕಳೆದ ಕೆಲ ವರ್ಷಗಳಿಂದ ಏರೋ ಇಂಡಿಯಾದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಕಂಪೇರಿಂಗ್ ಮಾಡಿರುವಂತಹ MC ಮೇಘನಾ ಅವರು ನಮ್ಮೊಂದಿಗಿದ್ದಾರೆ. ಅವರು ಏರೋ ಶೋದ ಅನುಭವಗಳನ್ನು ಮತ್ತು ಒಬ್ಬ ರಕ್ಷಣಾ ವಿಮಾನಗಳ ಬಗ್ಗೆ ತಿಳಿದುಕೊಳ್ಳುವ ವಿಚಾರದಿಂದಾಗಿ ಅವರು ಕೂಡ ಏರ್ ಶೋಗೆ ಬಂದಿದ್ದಾರೆ. ಅವರು ಇದರ ಬಗ್ಗೆ ಏನು ಹೇಳ್ತಾರೆ, ಅವರಿಂದ ಅವರ ವಿಚಾರಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಮೇಡಮ್, ನಮಸ್ತೆ. ಈಗ ತಾವೀಗ ಏರ್ ಶೋದಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಸೊ ಏರ್ ಶೋ ಮತ್ತೆ ಇವತ್ತಿನ ಇದ್ರ ಬಗ್ಗೆ ತಾವೇ ಹೇಳೋದಾದ್ರೆ ಹೇಗೆ? ಹ್ಯಾಂಡ್ ಮೈಕ್ ಅಂತ ತಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಕಳೆದ ಪ್ರಾಬಬ್ಲಿ ಒಂದು 4 ಎಡಿಷನ್ ಇಂದ ನಾನು ಏರೋ ಇಂಡಿಯಾಗೆ ಬರ್ತಾ ಇದ್ದೀನಿ. ಏರೋ ಇಂಡಿಯಾ 2025 ಪ್ರತಿ ವರ್ಷದಂತೆ ಪ್ರತಿ ಎಡಿಷನ್ ಅಂತೆ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಇಲ್ಲಿರುವಂತಹ ಏರ್ ಡಿಸ್ಪ್ಲೇ ಆಗಿರ್ಬೋದು, ಹೆಲಿಕಾಪ್ಟರ್ ಡಿಸ್ಪ್ಲೇ ಆಗಿರ್ಬೋದು, ನಮ್ಮ ಡಿಫೆನ್ಸ್, ಇಂಡಿಯನ್ ಡಿಫೆನ್ಸ್, ಏರ್ ಡಿಫೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ, ನಮ್ಮ ಸಾಮರ್ಥ್ಯವನ್ನ ಇಡೀ ವಿಶ್ವಕ್ಕೆ ತೋರಿಸುವಂತಹ ಒಂದು ಕಾರ್ಯಕ್ರಮ ಇದು ಅಂತ ಹೇಳ್ಬೋದು. ಸುಖಾಯ್ ಆಗಿರ್ಬೋದು, ಸೂರ್ಯಕಿರಣ್ ಡಿಸ್ಪ್ಲೇ ಆಗಿರ್ಬೋದು, ಅದನ್ನ ಕೂತು ನೋಡೋದಕ್ಕೆ ಆಗುವಂತಹ ರೋಮಾಂಚನ ಇಲ್ಲಿ ಪ್ರತಿಯೊಬ್ಬರಿಗೂ ಏನೋ ಒಂದು ಇದ್ದೇ ಇದೆ. ಆಬಾಲ ವೃದ್ಧರು ಸಹ ಬಂದು ಒಂಥರ ರೋಮಾಂಚಿತರಾಗಿ ಹೋಗುವಂತಹ ಕಾರ್ಯಕ್ರಮ ಇದು ಅಂದ್ರೆ ತಪ್ಪಾಗಲ್ಲ. ಹಾಗೆ ಇಲ್ಲಿ ಎಕ್ಸಿಬಿಷನ್ ಏರಿಯಾ ಇರೋದ್ರಿಂದ ಸಾಕಷ್ಟು ತಿಳ್ಕೊಳ್ಳಿಕ್ಕೆ ಸಿಗತ್ತೆ. ಸ್ಟೂಡೆಂಟ್ಸ್ ಅಥವಾ ಈ ಇಂಡಸ್ಟ್ರಿಯಲ್ಲಿ ಇರುವಂತವ್ರಿಗೆ ಪ್ರತಿಯೊಬ್ಬರಿಗೂ ದೇರ್ ಇಸ್ ಸಮಥಿಂಗ್. ಸೊ ಏರೋ ಇಂಡಿಯಾ is runway to billion opportunities anತಾರೆ, and that is so true, especially the air display. ಸೊ ಅದನ್ನ ನೋಡ್ತಾ ಇದ್ರೆ ಯಾವ ರೀತಿ ಆ ಪೈಲಟ್ ಅವರ ಮನಸ್ಥಿತಿ ಹೇಗಿರುತ್ತೆ, ಯಾವ ರೀತಿ ಅದನ್ನು ಮೆನೂವರ್ ಮಾಡ್ತಾರೆ, ಎಷ್ಟು ವರ್ಷಗಳ ಸತತ ಅಭ್ಯಾಸ ಇರಬೇಕು, ಈ ಎಲ್ಲದರ ಕುತೂಹಲ ಹಾಗೆ ಆಶ್ಚರ್ಯ ಎರಡೂ ಆಗತ್ತೆ. ಸೊ ಬಹಳ ಬಹಳ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ. ಪ್ರತಿ ವರ್ಷ ಅಥವಾ 2 ವರ್ಷಕ್ಕೆ ಒಂದ್ಸಲಿ ಇದು ಬರಲಿ, ಕಾರ್ಯಕ್ರಮ ಬರಲಿ ಅಂತ ವಿ ಲುಕ್ ಫಾರ್ವರ್ಡ್ ಟು ಇಟ್. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಥ್ಯಾಂಕ್ ಯು. ಇದಿಷ್ಟು ಮೇಘನಾ ಅವರ ಮಾತು. ಇದುವರೆಗೂ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದಂತಹ ಅವರು ಈ ಬಾರಿಯ ಏರ್ ಶೋದಲ್ಲಿ ಖುದ್ದು ಹೊಸದಾಗಿ ಬಂದಿರುವಂತಹ ಏರ್ಕ್ರಾಫ್ಟ್ಗಳನ್ನ ನೋಡಲಿಕ್ಕೆ ಬಂದಿದ್ದಾರೆ. ಹಾಗೆ ಅವರ ಅನುಭವಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಭಾರತೀಯ ಬಾನಂಗಳದಲ್ಲಿ ತೆರೆದುಕೊಳ್ತಿರುವಂತಹ ಈ ವಿದೇಶಿ ವಿಮಾನಗಳ ಯುದ್ಧ ಕಸರತ್ತನ್ನು ನೋಡಬೇಕು ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಈ ಏರ್ ಶೋ ಸಕ್ಸಸ್ ಆಗಲಿ ಅನ್ನುವಂತಹ ಅಭಿಲಾಷೆಯ ಮಾತುಗಳನ್ನ ಅವರು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾಮನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.